ಸರ್ಕಾರದ ವಿರುದ್ಧ ಈಗ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದಾರೆ. ಏನಕ್ಕೆ, ಯಾವ ವಿಚಾರಕ್ಕೆ ನೋಡೋಣ. ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಅಮಾಯಕ ಕರಸೇವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಳೆಯಿಂದ ಮಕ್ಕಳು ಮಹಿಳೆಯರು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ, ನಿಮ್ಮ ಸರ್ಕಾರ ತಾಲಿಬಾನ್ ಸರ್ಕಾರ ಅಂತ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರದ ವಿರುದ್ಧ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ನಾಳೆಯಿಂದ ಮಕ್ಕಳು ಮತ್ತು ಮಹಿಳೆಯರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ, ನಿಮ್ಮ ಸರ್ಕಾರ ತಾಲಿಬಾನ್ ಸರ್ಕಾರ. ಅಮಾಯಕ ಕರಸೇವಕರನ್ನೆಲ್ಲ ಪೊಲೀಸರು ಬಂಧಿಸಿದ್ದಾರೆ ಅಂತೆಲ್ಲ ವಾಗ್ದಾಳಿ ಮಾಡಿದ್ದಾರೆ. ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿ ಕಲ್ಲುಗಳ ತೂರಾಟ ಬೆಂಕಿ ಹಚ್ಚಿದರು ಭಯೋತ್ಪಾದಕರು. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಅಲ್ಲಿ ಏನು ಹಿಂದೆ ಕೋವಿಡ್ ಬಂದಾಗ ಘಟನೆ ಮಾಡಿದ್ರು. ಚಾಕು, ಚೂರಿ, ಟಿಪ್ಪು ಸುಲ್ತಾನ್ ವಂಶಸ್ಥರು ಭಯೋತ್ಪಾದಕರನ್ನು ನೀವು ನಮ್ಮ ಬ್ರದರ್ಸ್ ಅಮಾಯಕರು ಅಂತ ಹೇಳ್ತಿರ್ಲ, ನಾಚಿಗಾಗಲ್ವೇ ಸಿದ್ದರಾಮಯ್ಯ ನಿಮಗೆ ಡಿ ಕೆ ಶಿವಕುಮಾರ್ಗೆ? ಹಿಂದೂಗಳನ್ನು ಬಂಧಿಸ್ತೀರಾ? ಈಗಾಗಲೇ ನಾವು ಸಂಕಲ್ಪ ಮಾಡಿ ಹೋರಾಟ ಮಾಡಿದ್ದೀವಿ. ಕೇವಲ ನಾವಷ್ಟೇ ಇನ್ನು ಬೀದಿ ಬರಲ್ಲ, ಪ್ರತಿಯೊಬ್ಬರು ಹಿಂದೂಗಳು ನನ್ನನ್ನು ಒಳಗೊಂಡಂತೆ ನನ್ನ ಹೆಂಡತಿ, ಮಕ್ಕಳು, ನಮ್ಮನೆ ಮಹಿಳೆಯರು ಇನ್ನು ಬೀದಿಗಿಳ್ತೀವಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರಾದ ಯುವ ನಾಯಕರಾದ ವಿಜೇಂದ್ರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಆಗಿದೆ. ಆರ್ ಶೇಖರ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಹೋರಾಟ ಆಗಿದೆ. ನಮ್ಮನ್ನು ಬಂಧಿಸಿ ಅಂತೇಳಿ ಸರ್ಕಾರಕ್ಕೆ ಈ ಪೊಲೀಸ್ ಠಾಣೆಗೆ ಸವಾಲು ಹಾಕಿದ್ವಿ. ಯಾವ ಐಜಿ, ಡಿಜಿಪಿ ಸುಳ್ಳು ಹೇಳಿ 16 ಕೇಸ್ಗಳು ಮೊಕದ್ದಮೆ